ಒಂದಲ್ಲ ಎರಡಲ್ಲ ಕಣ್ರಿ, ಬರೋಬ್ಬರಿ 18 ವರ್ಷಗಳು ಒಂದು ಕಪ್ಗೆ ಒಂದು ತಂಡ ಕಾಯ್ತಾ ಇರುವಂತದ್ದು. ಕೋಟ್ಯಾಂತರ ಅಭಿಮಾನಿಗಳು ತಪಸ್ಸು ಮಾಡ್ತಾ ಇರೋದು. ಒಬ್ಬ ಆಟಗಾರ ಆಸೆ ಗಣ್ಣಿನಿಂದ ಎದುರು ನೋಡ್ತಾ ಇರೋದು. ಆ ಕ್ಷಣ ಬಂದೇ ಬಿಟ್ಟಿದೆ. IPL ಫೈನಲ್ಗೆ ಕ್ಷಣಗಣನೆ ಶುರುವಾಗಿದೆ. ಹಾಗಾದ್ರೆ ಈ ಬಾರಿ ಕಪ್ ಗೆಲ್ಲೋದು ಯಾರು? 18ರ ಅಧಿಪತಿ ಆಗೋದು ಯಾರು? ಗೆದ್ಬಿಟ್ರೆ ಇನ್ನು ಅದಕ್ಕಿಂತ ನಾನು ಸಂತೋಷ ಪಡೋಷ್ಟು ಯಾರು ಇಲ್ಲ. ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ದೇವರ ದಯೆಯಿಂದ ನನ್ನ ಚಾಮುಂಡೇಶ್ವರಿ ಕೈ ಮುಗಿತಾ ಇದ್ದೇನೆ. ಈ ಸರಿ RCB ಕಪ್ ನಮ್ದಾಗಲಿ ಅಂತ ನಾನು ಕೇಳ್ತೀನಿ. RCB ಕಪ್ ನಮ್ದೆ, ಈ ಬಾರಿ ಕಪ್ ನಮ್ದೆ. RCB ಗೆದ್ರೆ ಮೈಸೂರಲ್ಲಿ 16 ಇಂದಿರಾ ಕ್ಯಾಂಟೀನಲ್ವೇ ಎಲ್ರಿಗೂ ಉಚಿತ ಹೋಳಿಗೆ ಊಟ ಹಾಕ್ಸೋಣ ಅಂತ ತೀರ್ಮಾನ ಮಾಡಿ ನಮ್ಮ ಟೀಮ್ ಗೆಲ್ಲೇಬೇಕು ಅಂತ ನನ್ನ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡಿ ನಾವೆಲ್ಲರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಅದನ್ನು ಗೆಲ್ಲುವಂಥ ಕೆಲಸನ ಮಾಡ್ತೀವಿ. ಫಸ್ಟ್ ಟೈಮು ಇಷ್ಟು ದಿನ ಕನಸ್ಕೊಂಡಿದ್ದು ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೇ ಬಾಸ್, ಈ ಸಲ ಕಪ್ ನಮ್ದೇ. RCB ಈ ಸಲ ಕಪ್ ನಮ್ದೇ. ಕಪ್ಪು ನಮ್ದಾಗುತ್ತೆ, ಅದು ಶತ ಸಿದ್ಧ. ಅತಳ ಪಿತಳ ಸತಾತಳ ಎಲ್ಲಿದ್ರು ಕೂಡ ಕಪ್ ನಮ್ಮ ಹತ್ರಕ್ಕೆ ಬರುತ್ತೆ. ನಮ್ಮ ಬ್ಯಾಂಗ್ಳೂರ್ ಟೀಮ್ ಗೆಲ್ಲಬೇಕು. 18ನೇ ಸೀಸನ್, 18 ವರ್ಷಗಳ ಕನಸು, 18ನೇ ನಂಬರ್ ಜೆರ್ಸಿ. ಹೀಗೆ ಈ ಬಾರಿ 18ರ ನಂಟು ಹೇಗೇಗೋ ಬೆಸೆದುಕೊಳ್ತಾ ಇದೆ. 18 ನಂಬರ್ಗೆ ಭಾರಿ ಪ್ರಾಮುಖ್ಯತೆ ಬಂದು ಬಿಟ್ಟಿದೆ. ಮಂಗಳವಾರದ ಫೈನಲ್ನಲ್ಲಿ 18ರ ಅಧಿಪತಿ ಯಾರು ಅನ್ನೋದು ಭಾರಿ ಚರ್ಚೆ ಆಗ್ತಾ ಇದೆ. 18ನೇ ನಂಬರ್ ಜೆರ್ಸಿಯಲ್ಲಿರೋ ಕಿಂಗ್ ಕೊಹ್ಲಿಯೇ ಈ ಬಾರಿ ಕಪ್ನ ಅಧಿಪತಿ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಫೈನಲ್ಗೂ ಮುನ್ನವೇ RCB ಸಂಭ್ರಮ. ಕಪ್ ಗೆದ್ರೆ ಹೋಳಿಗೆ ಊಟ, ಪಾನಿಪುರಿ ಫ್ರೀ. ಸಂಭ್ರಮಾಚರಣೆಗೆ ಬೆಂಗಳೂರು ರೆಡಿ. ರಾಜ್ಯದಲ್ಲಿ ದೀಪಾವಳಿಯೇ ಆಗುತ್ತಾ. 18 ವರ್ಷಗಳ ಕಪ್ ಕನಸು ಈಡೇರುತ್ತಾ. ಈ ಬಾರಿ ಚಾಂಪಿಯನ್ ಆಗೋದ್ಯಾರು? RCB ಅಭಿಮಾನಿಗಳಿಗೆ ನಿದ್ದೆ ಬರ್ತಾ ಇಲ್ಲ. ಕೆಲಸ ಮಾಡುವ ಮೂಡಂತೂ ಇಲ್ಲವೇ ಇಲ್ಲ. ಯಾವಾಗ ಮಂಗಳವಾರ ಆಗುತ್ತೋ, ಯಾವಾಗ ರಾತ್ರಿ 7 ಗಂಟೆ ಆಗುತ್ತೋ ಅಂತ ಕಾಯ್ತಾ ಇದ್ದಾರೆ. ಒಂದೊಂದು ಗಂಟೆಯೂ ಈಗ ಅಭಿಮಾನಿಗಳಿಗೆ ರೋಮಾಂಚನ ಆಗ್ತಾ ಇರೋ ಹಂಗೆ ಮಾಡ್ತಾ ಇದೆ. ಪಂದ್ಯ ಆರಂಭವಾಗೋ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಬಾರಿ ನಮ್ಮ ತಂಡವೇ ಕಪ್ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಹೆಸರು ಕೇಳಿದ್ರೇನೆ ಕನ್ನಡಿಗರಿಗೆ ಏನೋ ಒಂಥರ ಪುಳಕ. ಇದು ನಮ್ಮ ಟೀಮ್, ಇದು ನಮ್ಮ ಹೆಮ್ಮೆ ಅಂತ ಹೇಳ್ತಾರೆ. RCBಗೆ ಇರೋ ಅಭಿಮಾನಿಗಳು IPLನಲ್ಲಿ ಬೇರೆ ಯಾವ ತಂಡಕ್ಕೂ ಇಲ್ಲ. ದೇಶದಲ್ಲೇ ಯಾವ ಕ್ರೀಡೆಗೂ ಯಾವ ತಂಡಕ್ಕೂ ಇಷ್ಟೊಂದು ಅಭಿಮಾನಿಗಳು ಇಲ್ಲ. ಅಷ್ಟೊಂದು ಅಭಿಮಾನಿಗಳು ಈಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋದು ಫೈನಲ್ ಪಂದ್ಯಕ್ಕಾಗಿ, RCB ಕಪ್ ಗೆಲ್ಲೋ ಆ ಕ್ಷಣಕ್ಕಾಗಿ. 2008 IPL ಆರಂಭವಾದ ವರ್ಷ. ಎಲ್ಲ ರಾಜ್ಯದ ಜನರು ಇದು ನಮ್ಮ ಟೀಮ್, ಇದು ನಮ್ಮ ಟೀಮ್, ಇದಕ್ಕೆ ನಮ್ಮ ಬೆಂಬಲ ಅಂತ ತಂಡಗಳನ್ನ ಓನ್ ಮಾಡಿಕೊಂಡ ವರ್ಷ. ಆ ವರ್ಷವೇ RCB ಅಭಿಮಾನಿಗಳು ನಮ್ಮ ತಂಡ ಕಪ್ ಗೆಲ್ಲಲಿ ಅಂತ ಹಾರೈಸಿದ್ರು. ಆದರೆ ಆ ವರ್ಷ RCB 7ನೇ ಸ್ಥಾನದಲ್ಲಿ ಟೂರ್ನಿಯನ್ನ ಕೊನೆಗೊಳಿಸಿತ್ತು. ಅಭಿಮಾನಿಗಳು ನಿರಾಸೆ ಅನುಭವಿಸುವಂತೆ ಮಾಡಿತ್ತು. ಆದರೆ ಮುಂದಿನ ವರ್ಷವೇ RCB IPLನಲ್ಲಿ ತನ್ನ ಪವರ್ ತೋರಿಸಿತ್ತು. ಫೈನಲ್ಗೆ ಬಂದು ಅಭಿಮಾನಿಗಳನ್ನ ರಂಜಿಸಿತ್ತು. ಆಗಂತೂ RCB ಕಪ್ ಗೆದ್ದೇ ಬಿಡ್ತು ಅಂತ ಅಭಿಮಾನಿಗಳೆಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿಯಾಗಿದ್ರು. ಆದರೆ ಆ ವರ್ಷವೂ RCB ಅದೃಷ್ಟ ಕೈ ಹಿಡಿಯಲಿಲ್ಲ. ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತು RCB ರನ್ನರ್ ಅಪ್ ಆಗಿತ್ತು. ಅಭಿಮಾನಿಗಳು ಸಪ್ಪೆ ಮೋರೆ ಹಾಕುವಂತೆ ಮಾಡಿತ್ತು. IPL 2ನೇ ಸೀಸನ್ನಲ್ಲಿ ಫೈನಲ್ಗೆ ಬಂದು ಕೂದಲೆಳೆ ಅಂತರದಲ್ಲಿ ಕಪ್ ಮಿಸ್ ಮಾಡಿಕೊಂಡ RCB ಆನಂತರ 2011ರಲ್ಲೂ ಫೈನಲ್ಗೆ ತಲುಪಿ ಮತ್ತೆ ಅಭಿಮಾನಿಗಳಿಗೆ ಕಪ್ ಮೇಲೆ ಆಸೆ ಚಿಗುರುವಂತೆ ಮಾಡಿತ್ತು. ಆದರೆ ಆಗಲೂ ಅದೃಷ್ಟ ನಮ್ಮ ಕೈ ಹಿಡಿಯಲಿಲ್ಲ. IPLನಲ್ಲಿ ಬದ್ಧ ವೈರಿಗಳು ಅಂತ ಕರೆಸಿಕೊಳ್ಳೋ ಚೆನ್ನೈ ಆ ಪಂದ್ಯವನ್ನ RCBಯಿಂದ ಕಸಿದುಕೊಂಡಿತ್ತು. 58 ರನ್ಗಳಿಂದ CSK RCBಯನ್ನ ಬಗ್ಗು ಬಡಿದಿತ್ತು. 2ನೇ ಸೀಸನ್ 4ನೇ ಸೀಸನ್ನಲ್ಲಿ ಫೈನಲ್ ತಲುಪಿ ನಾವು ಸ್ಟ್ರಾಂಗ್ ಅಂತ ತೋರಿಸಿ ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡಿದ್ದ RCB ಆನಂತರ ಫೈನಲ್ ತಲುಪಲು 5 ವರ್ಷಗಳೇ ಬೇಕಾಯಿತು.
2016ರಲ್ಲಿ ಮತ್ತೆ ಫೈನಲ್ ಕದ ತಟ್ಟಿದ ಆರ್ಸಿಬಿ ಇನ್ನೇನು ಕಪ್ ಗೆದ್ದೇ ಬಿಡುತ್ತೆ ಅನ್ನೋ ರೀತಿ ಆಸೆಗಳನ್ನ ಹುಟ್ಟಿಸಿತ್ತು. ವಿರಾಟ್ ಕೊಹ್ಲಿ ಆ ಸೀಸನ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ರು. ಆದ್ರೆ ಅಭಿಮಾನಿಗಳು ಈ ಸಲ ಕಪ್ ನಮ್ದೇ ಅನ್ನೋ ಸ್ಲೋಗನ್ಗಳನ್ನ ಶುರು ಮಾಡಿದ್ರು. ಆದ್ರೆ ಅಲ್ಲೂ ಸಹ ಫೈನಲ್ನಲ್ಲಿ ಹೊಡೆತ ಬಿದ್ದಿತ್ತು. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆರ್ಸಿಬಿ ಕೇವಲ 8 ರನ್ಗಳಿಂದ ಸೋಲು ಅನುಭವಿಸಿತ್ತು. ಆ ಮೂಲಕ ಮತ್ತೊಮ್ಮೆ ಕಪ್ ಗೆಲ್ಲೋ ಆಸೆಗೆ ತಣ್ಣೀರು ಬಿದ್ದಿತ್ತು. 2016ರ ನಂತರ ಆರ್ಸಿಬಿಗೆ ಅಭಿಮಾನಿಗಳೇನೋ ಕೋಟಿಗಳ ಲೆಕ್ಕದಲ್ಲಿ ಹುಟ್ಕೊಂಡ್ರು. ಕಲ್ಟ್ ಫ್ಯಾನ್ಸ್ ಅಂತ ಕರೆಸ್ಕೊಂಡ್ರು. ಆರ್ಸಿಬಿಯನ್ನ ತಲೆ ಮೇಲೆ ಹೊತ್ತು ಮೆರೆಸಿದ್ರು. ಆದ್ರೆ ಆರ್ಸಿಬಿ ಯಾಕೋ ಅಭಿಮಾನಿಗಳ ಆಸೆಯಂತೆ ಆಡಲೇ ಇಲ್ಲ. ಆ ನಂತರದ ಸೀಸನ್ಗಳಲ್ಲೆಲ್ಲ ಕಳಪೆ ಪ್ರದರ್ಶನ ನೀಡಿ 7-8ನೇ ಸ್ಥಾನಗಳನ್ನೇ ಪಡೆದುಕೊಳ್ತಾ ಇತ್ತು. ಸೆಮೀಸ್ಗೆ ಬಂದರೂ ಕನ್ಫರ್ಮ್ ಆಗಿ ಸೋತ್ಕೊಂಡು ಬರ್ತಾ ಇತ್ತು. ಯಾವುದೇ ತಂಡದ ಅಭಿಮಾನಿಗಳಾಗಿದ್ರೆ ನಮಸ್ಕಾರ ಮಾಡಿ ನಿಮ್ಮ ಸಹವಾಸ ಸಾಕು ಅಂದಿರೋರು. ಆದ್ರೆ ಆರ್ಸಿಬಿ ಅಭಿಮಾನಿಗಳು ಮಾತ್ರ ಹಾಗೆ ಮಾಡಲಿಲ್ಲ. ತಿಂಡಿ ಕೊಡಿಸಿಲ್ಲ ಅಂತ ತಾಯಿಯನ್ನ ಬೇಡ ಅನ್ನೋಕ್ಕಾಗುತ್ತಾ ಅನ್ನೋ ರೀತಿ ಆರ್ಸಿಬಿಯನ್ನ ಬಿಡದೆ ಪರವಹಿಸಿ ಅದನ್ನ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿದ್ರು. ಈ ಬಾರಿ ಪರವಾಗಿಲ್ಲ, ಮುಂದಿನ ಬಾರಿ ಕಪ್ ಗೆಲ್ಲಿ ಅಂತ ಪ್ರೇರೇಪಿಸಿದ್ರು. ತಂಡದ ಬಲ, ಅಭಿಮಾನಿಗಳ ಬೆಂಬಲ, 9 ವರ್ಷಗಳ ನಿರೀಕ್ಷೆಯ ನಂತರ ಈಗ ಆರ್ಸಿಬಿ ಮತ್ತೊಮ್ಮೆ ಫೈನಲ್ಗೆ ಬಂದಿದೆ. ಈ ಬಾರಿ ಪ್ರತಿ ಸಲದಂತಲ್ಲ, ಅಡ್ಡ ಸಿಕ್ಕಿದವರನ್ನೆಲ್ಲ ಛಿದ್ರ ಮಾಡಿಕೊಂಡು ಫೈನಲ್ ತಲುಪಿದೆ. ಈ ಸಲ ಅಭಿಮಾನಿಗಳು ಸಹ ಕಪ್ ನಮ್ದೇ ಅಂತ ಹೇಳ್ತಾ ಇಲ್ಲ, ಬದಲಾಗಿ ಗೆದ್ದ ಮೇಲೆ ಮಾತಾಡ್ತೀವಿ ಇರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಸಹ ಪೆಟ್ಟು ತಿಂದ ಹುಲಿಯಂತೆ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದು, ಗೆದ್ದ ನಂತರ ತನ್ನೊಳಗಿನ ಆವೇದನೆ, ಆಕ್ರೋಶ ಎಲ್ಲವನ್ನ ಹೊರಹಾಕಲು ಕಾಯ್ತಾ ಇದ್ದಾರೆ. ಆ ಕ್ಷಣಗಳಿಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದ್ದು ಎಲ್ಲ ಫೈನಲ್ ಪಂದ್ಯಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಗಳ ಪ್ರಾರ್ಥನೆ. 6 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ಮುದುಕನವರೆಗೆ ರಾಜ್ಯದಲ್ಲಿ ಎಲ್ಲರೂ ಆರ್ಸಿಬಿ ಕಪ್ ಎತ್ತಿ ಹಿಡಿಯೋದನ್ನ ನೋಡೋಕೆ ಕಾಯ್ತಾ ಇದ್ದಾರೆ. ಒಂದೇ ಒಂದು ಸಲ ಕಪ್ ಗೆದ್ದು ಬಿಡ್ಲಿ, ಆರ್ಸಿಬಿಯ ರಾಯಲ್ ಅಭಿಮಾನಿಗಳು ಪ್ರಶಸ್ತಿಯನ್ನ ಉಡುಗೊರೆಯಾಗಿ ಕೊಡಲಿ ಅಂತ ಕಾಯ್ತಾ ಇದ್ದಾರೆ. ಕಳೆದ 3 ಬಾರಿ ಫೈನಲ್ನಲ್ಲಿ ಆದಂತೆ ಈ ಬಾರಿ ಆಗಬಾರದು. ಈ ಬಾರಿ ಆರ್ಸಿಬಿಯೇ ಪ್ರಶಸ್ತಿಯನ್ನ ಗೆಲ್ಲಬೇಕು ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಮಂಗಳವಾರ ಆರ್ಸಿಬಿ ಹಾಗೂ ಪಂಜಾಬ್ ನಡುವೆ ಆರ್ಸಿಬಿ ಟೀಮ್ ಗೆಲುವು ಸಾಧಿಸಲೆಂದು ಮೈಸೂರಿನ ಅಮೃತೇಶ್ವರ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಹೋಮ ಮತ್ತು ವಿಶೇಷ ಪೂಜೆ ನೆರವೇರಿಸಿದ್ರು. ಇನ್ನು ಪೂಜೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಭಾಗಿಯಾಗಿದ್ರು. ಈ ಸಲ ಬೆಂಗಳೂರು ತಂಡ ಕಪ್ ಗೆಲ್ಲಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಜೈಕಾರ ಹಾಕಿ ಸಂಭ್ರಮಿಸಿದ್ರು. ಸರ್, ಪ್ರತಿ ಸಾರಿ ಕಪ್ ನಮ್ದೇ ಅಂತ ಇದೀವಿ, ಎಲ್ಲ ಒಂದು ಕಡೆ ಹೋಗ್ತಾ ಇದೆ. ಈ ಸಾರಿ ಕಪ್ ನಮ್ದೇ ಸರ್. 100% ಈ ಸಲ ಕಪ್ ನಮ್ದೇ ಆಗುತ್ತೆ. ಯಾಕೆ ಅಂತಂದ್ರೆ ಈ ಸಲ ನಮ್ಮ ಟೀಮು ತುಂಬಾ ಉತ್ತಮವಾದಂಥ ಫಾರ್ಮಲ್ಲಿದೆ. ಮತ್ತೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ದಾರೆ, ತುಂಬಾ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. 100ಕ್ಕೆ 100 ನಾವು ಈ ಬಾರಿ ಕಪ್ಪು ಗೆದ್ದೇ ಗೆಲ್ತೀವಿ. ಆರ್ಸಿಬಿ ತಂಡ ಗೆಲ್ತದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆ ಕಪ್ನ ತಂದೆ ತರ್ತಾರೆ. ಎಲ್ಲ ಒಂದು ಕಡೆ ದೃಷ್ಟಿ ತಾಗ್ತಾ ಇತ್ತು ಅನ್ನೋ ಪ್ರತಿ ಸಾರಿ, ಅದಕ್ಕೆ ನೀವು ಹೋಮ ಹವನಗಳ ಮೂಲಕ ಅದನ್ನ ತೆಗಿತಿದ್ರಿ ಸರ್? ಇಲ್ಲ, ಈ ಬಾರಿ ನಾವು ಗೆಲ್ಲೇಬೇಕು ಅಂತ ನಿಶ್ಚಯವನ್ನು ಮಾಡಿ ನಮ್ಮ ವಿಶ್ವಾಸನೂ ಇದೆ. ನಮಗೆ ತಾಯಿ ಚಾಮುಂಡೇಶ್ವರಿ, ನಮ್ಮ ಆದಿದೇವತೆ ಆದಂಥ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮೆಲ್ಲ ಪ್ಲೇಯರ್ಸ್ಗಳ ಮೇಲೂ ಇರಬೇಕು. ಮತ್ತು ಆ ಪ್ಲೇಯರ್ಸ್ಗಳಿಗೆ ಹೆಚ್ಚಿನ ಶಕ್ತಿಯನ್ನು ನಮ್ಮ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರನ್ನು ಯೋಚನೆ ಮಾಡಿ ನಮ್ಮ ಸ್ನೇಹಿತರುಗಳೆಲ್ಲರನ್ನು ಇವತ್ತು ಅಮೃತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ, ಸತ್ಯನಾರಾಯಣ ಸ್ವಾಮಿ ಸನ್ನಿಧಾನದಲ್ಲಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಇವತ್ತು ವಿಜಯದುರ್ಗ ಅಂತ ಅಂದ್ಬಿಟ್ಟು ಒಂದು ಹೋಮವನ್ನು ಮಾಡಿಸಿ ಅಮೃತೇಶ್ವರನಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿ ಇವತ್ತು ನಾವು ಗೆಲ್ಲೇಬೇಕು. ನಾಳೆ ನಡೆಯುವಂಥ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಆಗಿರೋದ್ರಿಂದ ನಮ್ಮ ಟೀಮ್ ಗೆಲ್ಲೇಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರನ್ನು ಹೋರಾಟ ಮಾಡಿ ನಾವೆಲ್ಲರನ್ನು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಅದನ್ನು ಗೆಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಫೈನಲ್ಗೂ ಮುನ್ನವೇ ಅಭಿಮಾನಿಗಳ ಅಬ್ಬರ. ಆರ್ಸಿಬಿ ಗೆಲುವಿಗಾಗಿ ಹೋಮ, ಪೂಜೆ, ಪುನಸ್ಕಾರ. ಆರ್ಸಿಬಿ ಅಭಿಮಾನಿಗಳಿಗೆ ಆರ್ಸಿಬಿ ಅಭಿಮಾನಿಗಳೇ ಸಾಟಿ. ಅವರಂತೆ ಯಾರೂ ಇರಲು ಸಾಧ್ಯವಿಲ್ಲ. ಆರ್ಸಿಬಿ ಕಪ್ ಗೆಲ್ಲಲಿ ಬಿಡಲಿ, ತಮ್ಮ ಅಭಿಮಾನವನ್ನ ಮಾತ್ರ ಅವರು ಬಿಡ್ತಾ ಇಲ್ಲ. ಆರ್ಸಿಬಿ ನಮ್ಮ ತಂಡ, ಅವರನ್ನ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಪ್ರತಿ ಪಂದ್ಯಗಳಿಗೂ ಸಾವಿರಾರು ರೂಪಾಯಿ ಕೊಟ್ಟು ಚಿಯರ್ ಮಾಡಲು ಹೋಗೋ ಫ್ಯಾನ್ಸ್ ಈಗ ಫೈನಲ್ಗೂ ಮುನ್ನವೇ ವಿವಿಧ ರೀತಿಯಲ್ಲಿ ತಮ್ಮ ಅಭಿಮಾನವನ್ನ ತೋರಿಸಿಕೊಳ್ತಾ ಇದ್ದಾರೆ. RCB ಕಪ್ ಗೆಲ್ಲಲಿ ಅಂತ ಮೈಸೂರಿನಲ್ಲಿ ಒಬ್ಬ ಅಭಿಮಾನಿ ತನ್ನ ಕಾರನ್ನೇ RCB ಮಯ ಮಾಡಿದ್ದಾನೆ. ಮೈಸೂರಿನ ಬೆಳಗೊಳದ ಪ್ರಸಾದ್ ಹಾಗೂ ಶ್ರೇಯಸ್ ಅನ್ನೋರು ಈ ಬಾರಿ RCB ಕಪ್ ಗೆಲ್ಲಬೇಕು ಅಂತ ಕಾರಿಗೆ ಸಂಪೂರ್ಣ RCB ಸ್ಟಿಕ್ಕರ್ ಹಾಕಿಸಿದ್ದಾರೆ. RCB ಗೆಲ್ಲಲಿ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸಲು ತೀರ್ಮಾನಿಸಿದ್ದಾರೆ. ಫೈನಲ್ ಪಂದ್ಯಕ್ಕೂ ಮುನ್ನ ಪೂಜೆ ಮಾಡಿಸಿ ಇಡೀ ಮೈಸೂರಿನ ಸುತ್ತ ಕಾರಿನಲ್ಲಿ ಒಂದು ರೌಂಡ್ ಹಾಕ್ತಾರಂತೆ. ಅಭಿಮಾನಿ ನಾವು RCB ಅಭಿಮಾನಿ, ವಿರಾಟ್ ಕೊಹ್ಲಿ ಅಭಿಮಾನಿ. ಮೊನ್ನೆ ಫೈನಲ್ಸ್ಗೆ ಡೈರೆಕ್ಟಾಗಿ ರೀಚ್ ಆದಾಗ, ಗೆದ್ದು ಫೈನಲ್ಸ್ ಎಂಟರ್ ಆದಾಗ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ, ನಮ್ಮ ಟೀಮ್ಗೆ ಸಪೋರ್ಟ್ ತೋರಿಸ್ಲಿಕ್ಕೋಸ್ಕರ ಏನಾದ್ರು ಒಂದು ಟ್ರಿಬ್ಯೂಟ್ ಅನ್ನೋ ಹಾಗೆ ನಮ್ಮ ಕಡೆಯಿಂದ ಒಂದು ಅಭಿಮಾನದ ಉಡುಗೊರೆ ಏನಾದ್ರು ಕೊಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ, ನಮ್ಮ ಸ್ನೇಹಿತರ ಸಂಸ್ಥೆ ಇದು ಕಾರ್ಮೆಡ್ ಅಂದ್ಬಿಟ್ಟು 2 ದಿವಸದಲ್ಲಿ ಡಿಸೈನಿಂಗ್ ಎಲ್ಲ ಮಾಡಿ ಬೆಂಗಳೂರಿಂದ ಹುಡುಗರನ್ನ ಕರೆಸಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಟು ದ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್, ಟು ದ ಬೆಸ್ಟ್ ಆಫ್ ಅವರ್ ಪಾಸಿಬಿಲಿಟಿ ಒಂದು RCB ಜರ್ಸಿ ಥೀಮಲ್ಲಿ ಒಂದು ವ್ರ್ಯಾಪ್ ಮಾಡಬೇಕು ಅಂತ ಹೇಳಿ ವ್ರ್ಯಾಪ್ ಮಾಡಿಸಿದ್ದೀವಿ. ಈಗ ಪಾಲಿಶ್ ಎಲ್ಲ ಆಯಿತು, ಈಗ ಹೊರಡ್ತೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು RCB ಟೀಮ್ಗೆ ಜಯವಾಗಲಿ ಅಂತ ಅಂದ್ಬಿಟ್ಟು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮೈಸೂರೆಲ್ಲ ಸುತ್ತಾಡಿ ಜನಗಳೆಲ್ಲ ನೋಡಿ, RCB ಫ್ಯಾನ್ಸ್ಗಳೆಲ್ಲ ನೋಡಿ ಖುಷಿ ಪಡಲಿ, ಎಂಜಾಯ್ ಮಾಡಲಿ, ಜೋಶ್ ಇನ್ನೂ ಹೆಚ್ಚಾಗಲಿ ಅಂತೆಲ್ಲ ಮೈಸೂರೆಲ್ಲ ಓಡಾಡಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೊಡ್ತೀವಿ ಸರ್. ರಾಜಧಾನಿಲಿ ಓಡಾಡಿ ಆಮೇಲೆ ಸಂಜೆ 1-8 ಕಮ್ಯೂನ್ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜಾಗದಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋಣ ಅಂತ. ಮೈಸೂರಿನಲ್ಲೇ ಮತ್ತೊಬ್ಬ ಅಭಿಮಾನಿ RCB ಫೈನಲ್ ಗೆದ್ರೆ ಮೈಸೂರಿನ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ ಹಾಕಿಸಲು ತೀರ್ಮಾನಿಸಿದ್ದಾರೆ. RCB ಕಪ್ ಗೆದ್ರೆ ಸಿಹಿ ಹಂಚೋದು ಕಾಮನ್, ಅದಕ್ಕೆ ಈ ಅಭಿಮಾನಿ ಎಲ್ಲರಿಗೂ ಹೋಳಿಗೆ ಊಟ ಹಾಕಿಸಲು ತೀರ್ಮಾನಿಸಿದ್ದಾರೆ. ಜನರನ್ನ ಹುಡುಕೊಂಡು ಹೋಗಿ ಊಟ ಹಾಕಿಸೋದು ಕಷ್ಟ, ಅದಕ್ಕೆ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡೋ ಬಡವರಿಗೆ ಹೋಳಿಗೆ ಹಾಕಿಸಲು ನಿರ್ಧರಿಸಿದ್ದಾರೆ. ಮೈಸೂರಿನ RCB ಅಭಿಮಾನಿ ಬಸವರಾಜ್ ಬಸಪ್ಪ ಹೋಳಿಗೆ ಊಟ ಹಾಕಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಸಾಂಕೇತಿಕವಾಗಿ ಸೋಮವಾರವೇ ಉಚಿತ ಹೋಳಿಗೆ ಊಟ ವಿತರಣೆ ಮಾಡಿದ್ದಾರೆ. ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿ ಉಚಿತ ಹೋಳಿಗೆ ಊಟ ಹಂಚಿಕೆ ಮಾಡಿದ್ದಾರೆ. ಅಲ್ಲದೆ RCB ಕಪ್ ಗೆದ್ರೆ ಮೈಸೂರಿನ 16 ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ ಹಾಕಿಸೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ ಹಾಕಿಸಿ ಅಂತ CMಗೆ ಮನವಿ ಮಾಡಿಕೊಂಡಿದ್ದಾರೆ. RCB ಯಾವಾಗ ಮೊನ್ನೆ ಫೈನಲ್ಗೆ ಹೋಗ್ತು ಅವತ್ತೇ ಇದು ಮಾಡಿದೆ. RCB ಗೆದ್ದರೆ ಮೈಸೂರಲ್ಲಿ 16 ಇಂದಿರಾ ಕ್ಯಾಂಟೀನಲ್ಲೂ ಎಲ್ರಿಗೂ ಉಚಿತ ಹೋಳಿಗೆ ಊಟ ಹಾಕ್ಸೋಣ ಅಂತ ತೀರ್ಮಾನ ಮಾಡಿ ನಮ್ಮ ಸ್ನೇಹಿತರು ಎಲ್ಲರೂ ತೀರ್ಮಾನ ಮಾಡಿದ್ರು. ಆಯಿತು ಕೊಡೋಣ ಅಂತ ಹೇಳಿದ್ರು, ಅದರಿಂದ ಕೊಟ್ಟಿದ್ದೀವಿ. ಈಗ ಏನಂತ ಅಂದರೆ ರಾಜ್ಯ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ, ಎಲ್ಲ 4ನೇ ತಾರೀಕು ಎಲ್ಲ ಇಂದಿರಾ ಕ್ಯಾಂಟೀನಲ್ಲೂ ಹೋಳಿಗೆ ಊಟ ಕೊಡಿಸಲಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ನಮಗೆ RCB ಈ ಸಲ ಗೆದ್ದರೆ ಎಲ್ಲ 16 ಇಂದಿರಾ ಕ್ಯಾಂಟೀನ್ಗೂ ಉಚಿತ ಊಟ ಕೊಡ್ಸೋಣ, ಹೋಳಿಗೆ ಊಟ ಕೊಡ್ತೀವಿ. ಎಷ್ಟೇ ಜನ ಬಂದು ಊಟ ಮಾಡಿದ್ರು ಅದ್ರದ್ದು ಬಿಲ್ ಪೇನ ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ಮಾಡ್ತೀವಿ. RCB ಗೆದ್ದೇ ಗೆಲ್ಲತ್ತೆ, ಈ ಸಲ ನಮ್ಮದೇ ಕಪ್ ಅದು. RCB ಈ ಸಲ ಕಪ್ ಗೆದ್ರೆ ಪಾನಿಪುರಿ ಚಾಟ್ಸ್ ಫ್ರೀ ಫ್ರೀ ಫ್ರೀ. ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಫ್ರೀ ಫ್ರೀ ಅಂದಂತೆ ಈಗ ಬೆಂಗಳೂರಿನ RCB ಅಭಿಮಾನಿಯೊಬ್ಬ ಪಾನಿಪುರಿ, ಬೇಲ್ಪುರಿ, ಮಸಾಲ್ಪುರಿ ಚಾಟ್ಸ್ಗಳನ್ನ ಒಂದು ದಿನ ಪೂರ್ತಿ ಫ್ರೀಯಾಗಿ ಕೊಡಲು ತೀರ್ಮಾನಿಸಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಸಾಲ್ಪುರಿ, ಪಾನಿಪುರಿ, ಬೇಲ್ಪುರಿ ಸಿಗಲಿದೆ. ಈ ಸಲ ಕಪ್ ನಮ್ದು, ಒನ್ ಡೇ ಪಾನಿಪುರಿ ನಿಮ್ದು ಅಂತ ಅನಿಲ್ ಚಾಟ್ಸ್ ಸೆಂಟರ್ನ ಮಾಲೀಕ ಬೋರ್ಡ್ ಹಾಕಿದ್ದಾರೆ. RCB ಕಪ್ ಗೆದ್ರೆ ಜೂನ್ 4ರಂದು ಸಂಜೆ ಅಭಿಮಾನಿಗಳಿಗೆ ಫ್ರೀ ಚಾಟ್ಸ್ ಸಿಗಲಿದೆಯಂತೆ. ಮತ್ತೊಂದು ಕಡೆ ಅಭಿಮಾನಿಗಳು, ಜನಪ್ರತಿನಿಧಿಗಳು RCB ಈ ಬಾರಿ ಕಪ್ ಗೆಲ್ಲಲಿ, ದೇವರ ದಯೆಯಿಂದ ರಾಜ್ಯಕ್ಕೆ ಒಂದು ಪ್ರಶಸ್ತಿ ಬರಲಿ ಅಂತ ವಿಶ್ ಮಾಡಿದ್ದಾರೆ. ಗಂಗಾವತಿಯಲ್ಲಿ RCB ಕಪ್ ಗೆಲ್ಲಲಿ ಅಂತ LKG ಓದುವ ಬಾಲಕ ವಿಶೇಷ ಪೂಜೆ ಮಾಡಿದ್ದಾನೆ. ಕೆ ಸಮೃದ್ಧಿ ಎಂಬ ಬಾಲಕನಿಂದ ಆಂಜನೇಯನಿಗೆ ಪೂಜೆ ಮಾಡಿಸಲಾಗಿದೆ. ಪಾಲಕರೊಂದಿಗೆ ಬೆಟ್ಟ ಏರಿದ ಪುಟ್ಟ ಬಾಲಕ RCB ಗೆಲ್ಲಲಿ ಅಂತ ಪೂಜೆ ಮಾಡಿದ್ದ. ಮಂಗಳವಾರ RCB ಪಂಜಾಬ್ ಫೈನಲ್ ಪಂದ್ಯ ಅಹಮದಾಬಾದ್ನಲ್ಲಿ ನಡೀತಾ ಇದ್ದು, ರಾಜ್ಯದ ಸಾಕಷ್ಟು ಅಭಿಮಾನಿಗಳು ಅಲ್ಲಿಗೆ ಹೋಗಿ ಪಂದ್ಯ ವೀಕ್ಷಣೆ ಮಾಡಲು ಆಗ್ತಾ ಇಲ್ಲ. ಫೈನಲ್ ಪಂದ್ಯ ಟಿಕೆಟ್ಗಳು ಲಕ್ಷ ಬೆಲೆಗೆ ಮಾರಾಟವಾಗಿದ್ದು, ಅಹಮದಾಬಾದ್ಗೆ ಹೋಗೋ ಫ್ಲೈಟ್ ಟಿಕೆಟ್, ಹೋಟೆಲ್ಗಳ ಬೆಲೆಯನ್ನೂ ಏರಿಕೆ ಮಾಡಲಾಗಿದೆ. ಹಾಗಾಗಿ ಅಭಿಮಾನಿಗಳು ತಾವು ಎಲ್ಲಿದ್ದೇವೋ ಅಲ್ಲಿಂದಲೇ ತಂಡವನ್ನ ಬೆಂಬಲಿಸಲು ತೀರ್ಮಾನಿಸಿದ್ದು, ಪ್ರಮುಖ ನಗರಗಳಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಅಲ್ಲೇ ಸೆಲೆಬ್ರೇಟ್ ಮಾಡಲು ತೀರ್ಮಾನಿಸಿದ್ದಾರೆ.
ಐಪಿಎಲ್ ಫೈನಲ್ ಪಂದ್ಯದ ಹಿನ್ನೆಲೆ ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಬೃಹತ್ ಎಲ್ಇಡಿ ಅಳವಡಿಕೆ ಮಾಡಲಾಗಿದೆ. 24 ಅಡಿ ಎತ್ತರ 60 ಅಡಿ ಉದ್ದದ ಎಲ್ಇಡಿ ವಾಲ್ನಲ್ಲಿ ಪಂದ್ಯ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಇದರ ಜೊತೆಗೆ 10 ರಿಂದ 15 ಅಡಿಯ 2 ಪ್ರತ್ಯೇಕ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ. ನಾಗರಬಾವಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಎಲ್ಇಡಿ ವಾಲ್ ರೆಡಿ ಮಾಡಿದ್ದು ಒಟ್ಟು 25,000 ಪಾಸ್ಗಳನ್ನ ಈಗಾಗಲೇ ಉಚಿತವಾಗಿ ಹಂಚಲಾಗಿದೆ. ಸರ್, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. RCB ಮತ್ತು ಪಂಜಾಬ್ ಎರಡು ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ನಮ್ಮ ವಿಜಯನಗರದ ಶಾಸಕರು ಶ್ರೀಯುತ ಕೃಷ್ಣಪ್ಪನವರು ಮತ್ತು ಗೋವಿಂದರಾಜನಗರ ಶಾಸಕರು ಪ್ರಿಯಾ ಕೃಷ್ಣರವರು, ಪ್ರದೀಪ್ ಕೃಷ್ಣವರ ನೇತೃತ್ವದಲ್ಲಿ ಅನೇಕ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ತುಂಬ ದೊಡ್ಡ ಪರದೆಯಲ್ಲಿ ನಾವೇನು ಅಹಮದಾಬಾದ್ಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಆಸನ ಇಲ್ಲಿ ಈಡೇರಿಸ್ತಾ ಇದ್ದಾರೆ ನಮ್ಮ ಶಾಸಕರು. ಹಾಗಾಗಿ ವಯಸ್ಕರಿಗೆ ಮತ್ತು ವೃದ್ಧ ವಯಸ್ಕರಿಗೆ, ಹುಡುಗರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸ್ಟಾಲ್ಗಳಾಗಲಿ ಬಿಗ್ ಪರದೆ ಮೇಲೆ ನೋಡೋ ಅಂಥದ್ದು ಏನೋ ತೊಂದರೆ ಆಗದ ರೀತಿ, ಯಾವುದೋ ದೊಡ್ಡ ಸ್ಟೇಡಿಯಂಗೂ ಕಡಿಮೆ ಇಲ್ಲ, ಆ ರೀತಿ ಅರೇಂಜ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ ಸರ್. ಅಭಿಮಾನಿಗಳ ಜೊತೆಗೆ ಜನಪ್ರತಿನಿಧಿಗಳು ಆರ್ಸಿಬಿ ತಂಡಕ್ಕೆ ವಿಶ್ ಮಾಡ್ತಾ ಇದ್ದು, ಈ ಬಾರಿ ಕಪ್ ನಮ್ಮದೇ, ನಮ್ಮ ತಂಡ ಬಲಿಷ್ಠವಾಗಿದೆ, ಮಂಗಳವಾರ ಗುಜರಾತ್ನಲ್ಲಿ ಆರ್ಸಿಬಿ ಪಂದ್ಯ ಗೆದ್ದೇ ಗೆಲ್ಲುತ್ತೆ, ಅವರು ಗೆದ್ದು ಇಡೀ ರಾಜ್ಯದ ಮರ್ಯಾದೆ ಉಳಿಸಲಿ, ನನಗೆ ಗೆದ್ದೇ ಗೆಲ್ತಾರೆ ಎಂಬ ವಿಶ್ವಾಸವಿದೆ, ಆರ್ಸಿಬಿಗೆ ಶುಭವಾಗಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇವರ ಜೊತೆಗೆ ವಾಟಾಳ್ ನಾಗರಾಜ್ ಸಹ ವಿಶ್ ಮಾಡಿದ್ದು, ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲಲಿದೆ, ಆರ್ಸಿಬಿ ಕಪ್ ಗೆಲ್ಲಲೇಬೇಕು, ಇದು ನಮ್ಮೆಲ್ಲರ ಶುಭ ಹಾರೈಕೆ ಅಂತ ಹೇಳಿದ್ರು. ನಾವು ಗೆಲ್ಲಬೇಕು ಅಂತ ಇನ್ನೇನು ಹೇಳಕ್ಕಾಗುತ್ತೆ. 9 ವರ್ಷಗಳ ಬಂದಿದೆ, ಗೆದ್ಬಿಟ್ರೆ ಇನ್ನು ಅದಕ್ಕಿಂತ ನಾನು ಸಂತೋಷ ಪಡೋಷ್ಟು ಯಾರೂ ಇಲ್ಲ. ನಮಗೆ ಒಂದು ದೊಡ್ಡ ಕಿರೀಟ ಸಿಕ್ದಂಗಾಗುತ್ತೆ. ಆದ್ದರಿಂದ ಸಮಗ್ರ ಕನ್ನಡಿಗರು ನಾವು ಗೆಲ್ಲಬೇಕು ಅಂತೇಳಿ ಹರಿಸ್ತೀವಿ, ಹಾರೈಸ್ತೀವಿ. RCB ಜಯವಾಗಲಿ, ನಮಗೆ ಜಯವಾಗಲಿ, ನಮಗೆ ಒಳ್ಳೆಯದು, ಜಯವಾಗಲಿ. ನಾನಂತೂ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಪರವಾಗಿ RCB ಜಯವಾಗಲೇಬೇಕು ಅಂತ ಹೇಳ್ತೀವಿ. ನಮ್ಮ ಬೆಂಗಳೂರಿನ RCB, ಕರ್ನಾಟಕದ RCB ನಾಳೆ ಗುಜರಾತಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ. ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ನಿಮಗೂ ಕೂಡ, ಪ್ರೇಕ್ಷಕರೆಲ್ಲರೂ ಕೂಡ ಶುಭ ವಾರ್ತೆ ಸಿಗ್ತದೆ ಅಂತೇಳಿ ನಂಬಿದ್ದೇನೆ. ಶುಭವಾಗಲಿ. ಆರ್ಸಿಬಿ 9 ವರ್ಷಗಳ ಬಳಿಕ ಫೈನಲ್ಗೆ ಬಂದಿದೆ. ವಿರಾಟ್ ಕೊಹ್ಲಿ 18 ವರ್ಷಗಳ ಬಯಕೆ ಈಡೇರಿಸಿಕೊಳ್ಳುವ ತವಕದಲ್ಲಿದ್ದಾರೆ. ಅಭಿಮಾನಿಗಳು ಸಹ 18 ವರ್ಷಗಳ ಕಾಯುವಿಕೆಗೆ ಬ್ರೇಕ್ ಬೀಳಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅತ್ತ ಪಂಜಾಬ್ ತಂಡ ಸಹ 18 ವರ್ಷಗಳಿಂದ ಕಪ್ಪುಗಾಗಿ ಕಾಯ್ತಾ ಇದ್ದು, ಈ ಬಾರಿ ಹೊಸ ಅಧ್ಯಾಯ ಬರೆಯಲು ಎರಡೂ ತಂಡಗಳು ರೆಡಿಯಾಗಿವೆ. ಕಂಡಿದ್ದು ಕಾಣದ್ದು. ಒಂದಲ್ಲ ಎರಡಲ್ಲ ಕಣ್ರಿ, ಬರೋಬ್ಬರಿ 18 ವರ್ಷಗಳು ಒಂದು ಕಪ್ಗೆ ಒಂದು ತಂಡ ಕಾಯ್ತಾ ಇರುವಂಥದ್ದು. ಕೋಟ್ಯಾಂತರ ಅಭಿಮಾನಿಗಳು ತಪಸ್ಸು ಮಾಡ್ತಾ ಇರೋದು. ಒಬ್ಬ ಆಟಗಾರ ಆಸೆ ಗಣ್ಣಿನಿಂದ ಎದುರು ನೋಡ್ತಾ ಇರೋದು. ಆ ಕ್ಷಣ ಬಂದೇ ಬಿಟ್ಟಿದೆ. IPL ಫೈನಲ್ಗೆ ಕ್ಷಣಗಣನೆ ಶುರುವಾಗಿದೆ. ಹಾಗಾದ್ರೆ ಈ ಬಾರಿ ಕಪ್ ಗೆಲ್ಲೋದು ಯಾರು? 18ರ ಅಧಿಪತಿ ಆಗೋದು ಯಾರು? ಗೆದ್ಬಿಟ್ರೆ ಇನ್ನು ಅದಕ್ಕಿಂತ ನಾನು ಸಂತೋಷ ಪಡೋಷ್ಟು ಯಾರೂ ಇಲ್ಲ. ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ದೇವರ ದಯೆಯಿಂದ ನನ್ನ ಚಾಮುಂಡೇಶ್ವರಿ ಕೈ ಮುಗಿತಾ ಇದ್ದೇನೆ. ಈ ಸರಿ RCB ಕಪ್ ನಮ್ದಾಗಲಿ ಅಂತ ನಾನು ಕೇಳ್ತೀನಿ. RCB ಕಪ್ ನಮ್ದೆ, ಈ ಬಾರಿ ಕಪ್ ನಮ್ದೆ. RCB ಗೆದ್ರೆ ಮೈಸೂರಲ್ಲಿ 16 ಇಂದಿರಾ ಕ್ಯಾಂಟೀನಲ್ವೇ ಎಲ್ರಿಗೂ ಉಚಿತ ಹೋಳಿಗೆ ಊಟ ಹಾಕ್ಸೋಣ ಅಂತ ತೀರ್ಮಾನ ಮಾಡಿ ನಮ್ಮ ಟೀಮ್ ಗೆಲ್ಲೇಬೇಕು ಅಂತ ನನ್ನ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡಿ, ನಾವೆಲ್ಲರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ
ಅದನ್ನು ಗೆಲ್ಲುವಂಥ ಕೆಲಸನ ಮಾಡ್ತೀವಿ. ಫಸ್ಟ್ ಟೈಮು ಇಷ್ಟು ದಿನ ಕನಸ್ಕೊಂಡಿದ್ದು ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ ಬಾಸ್. ಈ ಸಲ ಕಪ್ ನಮ್ದೇ. RCB ಈ ಸಲ ಕಪ್ ನಮ್ದೇ. ಕಪ್ಪು ನಮ್ದಾಗುತ್ತೆ. ಅದು ಶತ ಸಿದ್ಧ. ಅತಳ ಪಿತಳ ಸತಾತಳ ಎಲ್ಲಿದ್ರೂ ಕೂಡ ಕಪ್ ನಮ್ಮ ಹತ್ರಕ್ಕೆ ಬರುತ್ತೆ. ನಮ್ಮ ಬ್ಯಾಂಗ್ಳೂರ್ ಟೀಮ್ ಗೆಲ್ಲಬೇಕು. ಹದಿನೆಂಟನೇ ಸೀಸನ್, 18 ವರ್ಷಗಳ ಕನಸು, 18ನೇ ನಂಬರ್ ಜೆರ್ಸಿ, ಹೀಗೆ ಈ ಬಾರಿ 18ರ ನಂಟು ಹೇಗೇಗೋ ಬೆಸೆದುಕೊಳ್ತಾ ಇದೆ. 18 ನಂಬರ್ಗೆ ಭಾರಿ ಪ್ರಾಮುಖ್ಯತೆ ಬಂದು ಬಿಟ್ಟಿದೆ. ಮಂಗಳವಾರದ ಫೈನಲ್ನಲ್ಲಿ 18ರ ಅಧಿಪತಿ ಯಾರು ಅನ್ನೋದು ಭಾರಿ ಚರ್ಚೆ ಆಗ್ತಾ ಇದೆ. 18ನೇ ನಂಬರ್ ಜೆರ್ಸಿಯಲ್ಲಿರೋ ಕಿಂಗ್ ಕೊಹ್ಲಿಯೇ ಈ ಬಾರಿ ಕಪ್ನ ಅಧಿಪತಿ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಫೈನಲ್ಗೂ ಮುನ್ನವೇ RCB ಸಂಭ್ರಮ. ಕಪ್ ಗೆದ್ರೆ ಹೋಳಿಗೆ ಊಟ, ಪಾನಿಪುರಿ ಫ್ರೀ. ಸಂಭ್ರಮಾಚರಣೆಗೆ ಬೆಂಗಳೂರು ರೆಡಿ. ರಾಜ್ಯದಲ್ಲಿ ದೀಪಾವಳಿಯೇ ಆಗುತ್ತಾ. 18 ವರ್ಷಗಳ ಕಪ್ ಕನಸು ಈಡೇರುತ್ತಾ. ಈ ಬಾರಿ ಚಾಂಪಿಯನ್ ಆಗೋದ್ಯಾರು? RCB ಅಭಿಮಾನಿಗಳಿಗೆ ನಿದ್ದೆ ಬರ್ತಾ ಇಲ್ಲ. ಕೆಲಸ ಮಾಡುವ ಮೂಡಂತೂ ಇಲ್ಲವೇ ಇಲ್ಲ. ಯಾವಾಗ ಮಂಗಳವಾರ ಆಗುತ್ತೋ, ಯಾವಾಗ ರಾತ್ರಿ 7 ಗಂಟೆ ಆಗುತ್ತೋ ಅಂತ ಕಾಯ್ತಾ ಇದ್ದಾರೆ. ಒಂದೊಂದು ಗಂಟೆಯೂ ಈಗ ಅಭಿಮಾನಿಗಳಿಗೆ ರೋಮಾಂಚನ ಆಗ್ತಾ ಇರೋ ಹಂಗೆ ಮಾಡ್ತಾ ಇದೆ. ಪಂದ್ಯ ಆರಂಭವಾಗೋ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಬಾರಿ ನಮ್ಮ ತಂಡವೇ ಕಪ್ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. One more to go. I don't know, she performed. What happening? That's it. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಈ ಹೆಸರು ಕೇಳಿದ್ರೇನೆ ಕನ್ನಡಿಗರಿಗೆ ಏನೋ ಒಂಥರ ಪುಳಕ. ಇದು ನಮ್ಮ ಟೀಮ್, ಇದು ನಮ್ಮ ಹೆಮ್ಮೆ ಅಂತ ಹೇಳ್ತಾರೆ. RCBಗೆ ಇರೋ ಅಭಿಮಾನಿಗಳು IPLನಲ್ಲಿ ಬೇರೆ ಯಾವ ತಂಡಕ್ಕೂ ಇಲ್ಲ. ದೇಶದಲ್ಲೇ ಯಾವ ಕ್ರೀಡೆಗೂ ಯಾವ ತಂಡಕ್ಕೂ ಇಷ್ಟೊಂದು ಅಭಿಮಾನಿ